ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನನ್ನ ತಂಗಿಯವರಿಗೆ ಯಲಹಂಕದಲ್ಲಿ ಒಂದು ಗೃಹ ಪ್ರವೇಶ ಇತ್ತು ಅಂತ ಸ್ಯಾಟರ್ಡೆ ನೈಟೇ ಬಂದು ಉಳ್ಕೊಂಡ್ರು. ಅವಳು ನನಗೆ ಒಂದು ಸಾರಿ ತಂದಿದ್ಲು, ಅದನ್ನೇ ತೋರಿಸ್ತಾ ಇದ್ದಾಳೆ. ನನಗೆ ಮತ್ತು ಕಾವ್ಯಂಗೆ ಇಬ್ರಿಗೂ ತಂದಿದ್ಲು. ನನಗೆ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ ಅಂತ ನಾನು ಇದನ್ನ ಇಟ್ಕೊಂಡೆ. ಕಾವ್ಯ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇಟ್ಕೊಂಡಿದ್ದಾಳೆ. ಮತ್ತು ಊಟಕ್ಕೆ ಸ್ವಲ್ಪ ಬಜ್ಜಿ ಮಾಡ್ಕೊಳ್ಳೋಣ ಜೊತೆಗೆ ಅಂತ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆಗಿತ್ತು ನಾನು ಬಜ್ಜಿ ಮಾಡೇ ಇರಲಿಲ್ಲ. ಆಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಲೇಟಾಗಿ ಮಲ್ಕೊಂಡ್ವಿ. ಅವ್ರಿಗೆ ಫಂಕ್ಷನ್ ಇದ್ದಿದ್ದರಿಂದ ಬೆಳಗ್ಗೆನೇ ಎದ್ದು ರೆಡಿ ಆಗ್ತಾಯಿದ್ರು. ಪಿಂಕಿ ಡ್ರೆಸ್ ಸ್ವಲ್ಪ ಲೂಸ್ ಇತ್ತು, ಅದನ್ನು ಸ್ಟಿಚ್ ಮಾಡ್ಕೊಡೋಕ್ಕೆ ಹೇಳಿದ್ಲು ಅಂತ ಮಾಡ್ತಾಯಿದ್ದೆ. ನನಗೆ ಹೀಗೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಈ ಮಷಿನ್ ಇಟ್ಕೊಂಡಿದ್ದೀನಿ. ಸ್ಪೆಷಲಿ ಯೋಶ್ನಿಗೆ, ಅವಳಿಗೆ ಯಾವ ಬಟ್ಟೆ ತೊಗೊಂಡ್ರೂ ಸರಿಯಾಗಿ ಫಿಟ್ಟೇ ಆಗೋಲ್ಲ. ಒಂದು ರೌಂಡ್ ಆಲ್ಟರ್ ಮಾಡೇ ಹಾಕಬೇಕು. ಪದೇ ಪದೇ ಟೇಲರ್ ಶಾಪಿಗೆ ಹೋಗೋಕ್ಕಾಗಲ್ಲ ಅಂತ ಇದನ್ನು ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಸಖತ್ ಯೂಸ್ಫುಲ್ ಇದೆ ಎಮರ್ಜೆನ್ಸಿನಲ್ಲಿ. ತಿಂಡಿ ತಿಂದು ಫಂಕ್ಷನ್ಗೆ ಹೊರಟರು. ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಚಕ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಬ್ಬದಲ್ಲಿ ಮಾಡಿಸಿದ್ದೆ ಹಿಟ್ಟನ್ನು ಎತ್ತಿಟ್ಟಿದ್ದೆ ಸ್ವಲ್ಪ. ಇವಾಗ ಮಾಡಿದ್ರೆ ಅವರು ಸ್ವಲ್ಪ ತೊಗೊಂಡು ಹೋಗ್ತಾರೆ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಎಲ್ಲ ಆದಮೇಲೆ ಈವ್ನಿಂಗ್ ಯೋಶ್ನಿ ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋದೆ. ಸ್ವಲ್ಪ ದಿನದಿಂದ ಪೆಂಡಿಂಗ್ ಇತ್ತು ಅದು. ಹೇರ್ ಕಟ್ ಮಾಡಿಸ್ಕೊಂಡು ಅಲ್ಲೇ ಎದುರುಗಡೆ ರಾಯಲ್ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಇನ್ನು ನೆಕ್ಸ್ಟ್ ಡೇ ಆಫೀಸ್ ಇದ್ದಿದ್ದರಿಂದ ಅವರು ಸಂಡೇ ನೈಟೇ ಹೊರಟರು. ಆ್ಯಸ್ ಯೂಶ್ವಲ್ ಯೋಶ್ನಿಗೆ ಅವ್ರನ್ನ ಕಳ್ಸೋದಕ್ಕೆ ಇಷ್ಟನೇ ಇರಲಿಲ್ಲ. ಹೇಗೋ ಪೂಸಿ ಹೊಡೆದು ಕಳಿಸಿದ್ದಾಯಿತು. ಯೋಶ್ನಿ ಅಂತೂ ಅವಳು ಹೊಸ ಹೇರ್ ಸ್ಟೈಲ್ ತೋರಿಸ್ಬೇಕು ನಾಳೆ ಸ್ಕೂಲಲ್ಲಿ ಅಂತ ಎಕ್ಸೈಟ್ ಆಗಿದ್ದಾಳೆ. ಅದೇ ಎಕ್ಸೈಟ್ಮೆಂಟಲ್ಲಿ ಬಂದು ಮಲ್ಕೊಂಡ್ಳು. ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.